ಆಗಮಿಸಿ ಈ ಒಂದು ಪ್ರಶಸ್ತಿಯ ಸ್ವೀಕಾರದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾದಿಯಲ್ಲಿ ಸಾಗುತ್ತಿರುವ ಬಾಲ ಯೋಗ ಸಾಧಕಿ ಕುಮಾರಿ ಆರಾಧ್ಯ ದೇರಾಜೆ, ಶ್ವೇತಾ ಮತ್ತು ಪುರುಷೋತ್ತಮ ದೇರಾಜೆಯವರ ಪುತ್ರಿ. ತನ್ನ 5ನೇ ವಯಸ್ಸಿನಲ್ಲಿ ಯೋಗಾಭ್ಯಾಸವನ್ನು ಆರಂಭಿಸಿದ ಇವರು ಹಲವಾರು ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. ಇದೇ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ 9 ರಿಂದ 14 ವರ್ಷ ವಯೋಮಿತಿಯ ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಸುಮಾರು 100ಕ್ಕೂ ಅಧಿಕ ಯೋಗಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ಪ್ರಶಸ್ತಿಯನ್ನ ಪಾಂಡಿಚೇರಿಯ ಮುಖ್ಯಮಂತ್ರಿ ಶ್ರೀ ರಂಗಸ್ವಾಮಿ ಅವರಿಂದ ಸ್ವೀಕರಿಸಿರುತ್ತಾರೆ. ಪ್ರಸ್ತುತ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಬೆಂಗಳೂರು ಇಲ್ಲಿ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಈ ವೇದಿಕೆ ಈಗ ನಿಮಗಾಗಿ.
ಆಗಮಿಸಿ ಈ ಒಂದು ಪ್ರಶಸ್ತಿಯ ಸ್ವೀಕಾರದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಶ್ರೀ ಚಾಕೆ ಮಾಧವಗೌಡ ಹಿರಿಯ ಸಾಮಾಜಿಕ ಧುರೀಣ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತನ್ನ 6ನೇ ವಯಸ್ಸಿಗೆ ಯೋಗಾಭ್ಯಾಸವನ್ನು ಆರಂಭಿಸಿದ ಇವರು ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇದೇ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ 9 ರಿಂದ 14 ವರ್ಷ ವಯೋಮಿತಿಯ ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಸುಮಾರು 100ಕ್ಕೂ ಅಧಿಕ ಯೋಗಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ಒಂದು ಶುಭ ಸಂದರ್ಭದಲ್ಲಿ ರಂಗಮನೆ ಪ್ರತಿಭಾ ಪುರಸ್ಕಾರ 2026 ಇದನ್ನ ನೀಡಿ ಯೋಗ ಸಾಧಕಿಯನ್ನ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ರಂಗಮನೆಯ ಎಲ್ಲ ಸದಸ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು. ಕೆ ಕೃಷ್ಣಮೂರ್ತಿ, ಡಾಕ್ಟರ್ ವಿದ್ಯಾಶಾರದಾ ಕಾನಾವು, ವಿನೋದಿನಿ ಎನ್ ರೈ, ಲತಾ ಮಧುಸೂದನ್, ಕುಮಾರ ಸುಬ್ರಹ್ಮಣ್ಯ, ರವೀಶ್ ಪಡಂಬೈಲು, ವಾಮನ ಕೊಯ್ಗಾಜೆ, ಕಮಲಾಕ್ಷ ಅಡ್ಕಾರು ಹಾಗೆ ಮನುಜ ನೇಗಿಗ, ರಂಗಮನೆಯ ಎಲ್ಲ ಸರ್ವ ಸದಸ್ಯರು ಜೊತೆಗೆ ಮುಖ್ಯ ಅಭ್ಯಾಗತರು ಇವರ ಉಪಸ್ಥಿತಿಯಲ್ಲಿ ಕುಮಾರಿ ಆರಾಧ್ಯ ಧೀರಜೆ ಅವರಿಗೆ ರಂಗಮನೆ ಪುರಸ್ಕಾರ ಪ್ರತಿಭಾ ಪುರಸ್ಕಾರ 2026 ಇದನ್ನ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನೀಡಿ ಗೌರವಿಸ್ತಾ ಇದ್ದೇವೆ. ಇನ್ನೋರ್ವ ಯೋಗ ಸಾಧಕಿ ಕುಮಾರಿ ಸೋನಾ